ಮೇಷರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಜನ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೀತಾ ಇದೆ. ಶನಿ ಯಾವಾಗ ಮೀನ ರಾಶಿಯನ್ನು ಬಿಟ್ಟು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ನೀವು ನಿಮ್ಮ ಒಂದು ಜನ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತು ಶನಿಯ ಈ ಒಂದು ನಿಮ್ಮ ಜನ್ಮರಾಶಿಗೆ ಏನು ಪ್ರವೇಶವನ್ನು ಮಾಡಿ ಸಂಚಾರವನ್ನು ಮಾಡ್ತಾ ಇದ್ದಾರಲ್ವಾ, ಇದರಿಂದ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗ್ತಕ್ಕಂತಹ ಬದಲಾವಣೆಗಳು ಹಾಗೂ ಪರಿಹಾರ ಕ್ರಮಗಳು ಏನು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಮನುಷ್ಯನಿಗೆ ಯಾವುದೇ ಕಷ್ಟ ಬಂದರೂ ಕೂಡ ಅದಕ್ಕೆ ಮೂಲ ಕಾರಣ ಶನಿ ಅಂತಕ್ಕಂಥದ್ದು ಸಾಕಷ್ಟು ಜನರ ಬಾಯಲ್ಲಿ ನಾವು ಕೇಳ್ತಾ ಇರ್ತೇವೆ. ನನಗೆ 7.5 ಶನಿ ನಡೀತಾ ಇದೆ, ಅಷ್ಟಮ ಶನಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ, ಸೊ ಅದಕ್ಕೆ ಈ ತರ ಆಗ್ತಾ ಇದೆ, ಶನಿನೇ ಮೂಲ ಕಾರಣ ಅಂತಕ್ಕಂತಹ ಮಾತನ್ನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಕೊಳ್ತಾ ನಿಮಗೆ ನಾನು ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡಿ, ಶನಿ ಕರ್ಮಕಾರಕ, ಮನುಷ್ಯನ ಅಹಂಕಾರವನ್ನು ಕಡಿಮೆ ಮಾಡಿಬಿಟ್ಟು ಮನುಷ್ಯತ್ವವನ್ನು ತಿಳಿಸ್ತಕ್ಕಂತಹ ಗ್ರಹ ಶನಿ ಗ್ರಹ. ಶನಿ ತುಂಬಾ ಒಳ್ಳೆಯ ಗ್ರಹ, ವೆರಿ ಗುಡ್ ಪ್ಲಾನೆಟ್ ಅಂತ ನಾವು ಕರಿತೀವಿ. ತುಂಬಾ ಒಳ್ಳೆ ಪ್ಲಾನೆಟ್ರಿ. ಆದ್ರೆ ಜನರ ಮನಸ್ಸಿನಲ್ಲಿ ಏನಿದೆ, ಶನಿ ಅಂದ್ರೆ ಕೆಟ್ಟದನ್ನು ಮಾಡ್ತಕ್ಕಂಥವನು, ಗುರು ಅಂದ್ರೆ ಒಳ್ಳೆದನ್ನು ಮಾಡ್ತಕ್ಕಂಥವನು ಅಂತಕ್ಕಂಥದ್ದು ಸಾಕಷ್ಟು ಜನರಲ್ಲಿ ಇರ್ತಕ್ಕಂಥದ್ದು. ಅದನ್ನ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಅಂತಾನೆ ನಾನು ಇವಾಗ ಎಕ್ಸಾಂಪಲ್ ಕೊಟ್ಕೊಳ್ತಾ ಹೇಳ್ತಾ ಇದ್ದೇನೆ. ಶನಿ ಕರ್ಮಕಾರಕ, ಕಾಲಪುರುಷ ಚಕ್ರದಿಂದ, ಕಾಲಪುರುಷ ಚಕ್ರ ಅಂದ್ರೆ ಮೇಷರಾಶಿ ಮೊದಲನೇ ಮನೆ ಆಗುತ್ತೆ. 1, 2, 3, 4, 5, 6, 7, 8, 9, 10 ಕರ್ಮಕ್ಕೆ ಅಧಿಪತಿ ಶನಿ ಆಗ್ತಾರೆ. ಮನುಷ್ಯನಿಗೆ ಒಂದು ಶಿಸ್ತು, ಡಿಸಿಪ್ಲಿನ್ ಕಳಿಸ್ಕೊಳ್ಳೋದ್ರಲ್ಲಿ ಶನಿಯ ಪ್ರಮುಖ ಪಾತ್ರ ಅನ್ನೋದಿರುತ್ತೆ. ಶನಿ ನಮ್ಮ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಇದ್ದಾರೆ, ನಾವು ಹುಟ್ಟಿದಾಗ ಯಾವ ನಕ್ಷತ್ರದಲ್ಲಿದ್ದಾರೆ, ಅವರು ಎಷ್ಟು ಬಲಿಷ್ಠರಾಗಿದ್ದಾರಾ ಅಥವಾ ಬಲಹೀನರಾಗಿದ್ದಾರಾ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಈಗ ಮೇಷರಾಶಿ ನಿಮ್ಮ ಒಂದು ಜನ್ಮರಾಶಿ ಮೇಷರಾಶಿ. ನೋಡಿ, ಚಂದ್ರ ಯಾವ ಮನೆಯಲ್ಲಿ ಇರ್ತಾರೋ ನೀವು ಹುಟ್ಟಿದಾಗ ಅದು ನಮಗೆ ರಾಶಿ ಆಗುತ್ತೆ. ಹಾಗೂ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾರೋ ಅದು ನಮಗೆ ನಕ್ಷತ್ರ ಆಗುತ್ತೆ. ಮೇಷರಾಶಿಯಲ್ಲಿ ಎಷ್ಟು ನಕ್ಷತ್ರಗಳಿದೆ? ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ 1ನೇ ಪಾದ ಈ ಮೇಷರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು. ಅಂದ್ರೆ ಚಂದ್ರ ಇವಾಗ ಅಶ್ವಿನಿ ನಕ್ಷತ್ರದಲ್ಲಿ ಏನಾದ್ರೂ ಇದ್ದಾಗ ನಾವು ಹುಟ್ಟಿದಾಗ ನಮ್ದು ಅಶ್ವಿನಿ ನಕ್ಷತ್ರ ಆಗುತ್ತೆ. ಜನ್ಮರಾಶಿ ಮೇಷರಾಶಿ. ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಯಾರು? ಕೇತು. ಅಂದ್ರೆ ಕೇತು ದಶಾಯಿಂದ ನಮ್ಮ ಜೀವನ ಪ್ರಾರಂಭ ಆಗ್ತಾ ಹೋಗುತ್ತೆ. ಚಂದ್ರ ಅಂದ್ರೆ ನಮ್ಮ ಮನಸ್ಸು ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚಂದ್ರ ಅಂದ್ರೆ ಮನಸ್ಸು. ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೋ ಅಲ್ಲಿಂದ, ಆ ನಕ್ಷತ್ರಾಧಿಪತಿಯಿಂದ ನಮ್ಮ ಒಂದು ದಶಾಭಕ್ತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಈಗ ಅಶ್ವಿನಿ ನಕ್ಷತ್ರದಲ್ಲಿ ಏನಾದ್ರೂ ಹುಟ್ಟಿದ್ರೆ ಕೇತು ದಶ ಆದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಶುಕ್ರ ಮಹಾದಶ. ಶುಕ್ರ 20 ವರ್ಷ. ಶುಕ್ರ ಮಹಾದಶ ಆದ್ಮೇಲೆ ರವಿ ಮಹಾದಶ 6 ವರ್ಷ ಇರುತ್ತೆ. ರವಿ ದಶ ಆದ್ಮೇಲೆ ಚಂದ್ರ ಮಹಾದಶ 10 ವರ್ಷ ಇರುತ್ತೆ. ಚಂದ್ರ ಮಹಾದಶ ಆದ್ಮೇಲೆ ಕುಜ ಮಹಾದಶ 7 ವರ್ಷ ಇರುತ್ತೆ. ಕುಜ ಮಹಾದಶ ಆದ್ಮೇಲೆ ರಾಹು ದಶ 18 ವರ್ಷ ಇರುತ್ತೆ. ಹೀಗೆ ಒಂದೊಂದು ದಶಾಭುಕ್ತಿಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಅಂದ್ರೆ ಆ ದಶಾಭುಕ್ತಿಗಳು ಬಂದಂತೆಲ್ಲ ಮನುಷ್ಯನ ಈ ಒಂದು ಜಾತಕ ಚಕ್ರದಲ್ಲಿ ಆ ಗ್ರಹಗಳು ಎಲ್ಲೆಲ್ಲಿರ್ತಾರೋ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೋ ಆ ನಕ್ಷತ್ರಾಧಿಪತಿಯಿಂದ ದಶಗಳು ಪ್ರಾರಂಭ ಆಗ್ತಾ ಹೋಗುತ್ತೆ, ಕಮೆಂಟ್ಸ್ ಆಗ್ತಾ ಹೋಗುತ್ತೆ. ಆ ದಶಾಭಕ್ತಿಗಳು ಬಂದಾಗ ಅವರು ನಮಗೆ ಶುಭ ಫಲಿತಾಂಶಗಳನ್ನ ಕೊಡ್ತಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಲಗ್ನದಿಂದ. ಲಗ್ನ ತುಂಬಾ ಮುಖ್ಯ. ನಿಮ್ದು ಮೇಷ ಲಗ್ನನ, ವೃಷಭ ಲಗ್ನನ, ಮಿಥುನ ಲಗ್ನನ, ಕರ್ಕಾಟಕ ಲಗ್ನನ, ಸಿಂಹ ಲಗ್ನನ, ಕನ್ಯಾ ಲಗ್ನನ, ತುಲಾ ಲಗ್ನನ, ವೃಶ್ಚಿಕನ, ಧನಸ್ಸುನ, ಮಕರನ, ಕುಂಭನ, ಮೀನನ. ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಯಾವ ಲಗ್ನದಲ್ಲಿ ಹುಟ್ಟಿರ್ತೀರೋ ಒಂದೊಂದು ಲಗ್ನಕ್ಕೆ ಒಂದೊಂದು ಗ್ರಹ ನಮಗೆ ಶುಭ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ, ಲಗ್ನ ಅಂದ್ರೆ ಏನು? ಮೊದಲನೇದಾಗಿ ಲಗ್ನ ಏನ್ ಹೇಳುತ್ತೆ? ಆ ಮನುಷ್ಯ, ಆ ಜೀವಿ ಯಾವ ತರ ಸ್ವಭಾವದವನು, ಯಾವ ತರಹದ ಗುಣವಂತಿಕೆ ಇರುತ್ತೆ ಅವನಲ್ಲಿ, ಅವನ ಕಷ್ಟ ಸುಖ, ಅವನಿಗೆ ಕಷ್ಟ ಜೀವನ ಉದ್ದಕ್ಕೂ ಕಷ್ಟದಿಂದ ಇರ್ತದ,
ಸುಖವಾಗಿರ್ತಾನ, ಅವನು ನೋಡೋದಕ್ಕೆ ಯಾವ ಥರ ಇರ್ತಾನೆ, ನೋಡೋದಕ್ಕೆ ಲಕ್ಷಣವಾಗಿದ್ದಾನ, ಸ್ಫುರದ್ರೂಪಿಯಾಗಿದ್ದಾನ, ಅಥವಾ ಸ್ವಲ್ಪ ಅವ್ನು ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ವಾ, ಅವನ ಬಾಡಿಯ ಅಂದರೆ ಶರೀರ ಆಕೃತಿ ಯಾವ ಥರ ಇರುತ್ತೆ, ಇದೆಲ್ಲನೂ ಕೂಡ ಲಗ್ನ ಡಿಸೈಡ್ ಮಾಡುತ್ತೆ. ಲಗ್ನ ತುಂಬ ಇಂಪಾರ್ಟೆಂಟ್. ಕ್ಯಾರೆಕ್ಟರ್, ಮನುಷ್ಯನ ಒಂದು ಕ್ಯಾರೆಕ್ಟರ್ ಲಗ್ನ. ಲಗ್ನ ಅಂದರೆ ನಮ್ಮ ಟೋಟಲ್ ಬಾಡಿ, ಶರೀರ ಪೂರ್ತಿ. ಆ ಲಗ್ನದಲ್ಲಿ ಅಂದರೆ ಆ ಶರೀರದಲ್ಲಿ ಬರ್ತಕ್ಕಂತಹ ಮನಸ್ಸು ಇದೆಯಲ್ಲ, ಅದು ರಾಶಿ. ಅಂದರೆ ಒಂದೊಂದು ದಶಾಭಕ್ತಿ ಬಂದಾಗಲೆಲ್ಲ ನಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಒಳ್ಳೆ ದಶ ಬಂದಾಗ ಚೆನ್ನಾಗಿರ್ತೀವಿ, ಸಂತೋಷವಾಗಿರುತ್ತೆ ನಮ್ಮ ಮನಸ್ಸು, ಒಳ್ಳೆ ಉದ್ಯೋಗ, ಅಭಿವೃದ್ಧಿ ಎಲ್ಲನೂ ಇರುತ್ತೆ. ಅದೇ ನಮಗೆ ದಶಾಭಕ್ತಿಗಳು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನಾವು ತೊಂದರೆ ಪಡ್ತೀವಿ, ಅನಾರೋಗ್ಯ, ಮನಸ್ಸು ತುಂಬ ಚೇಂಜಸ್ ನೋಡ್ತೀವಿ, ಮನಸ್ಸು ತುಂಬ ಕೆಟ್ಟೋಗುತ್ತೆ. ಈ ಥರ ಅಂದರೆ ಲಗ್ನ ತುಂಬ ಮುಖ್ಯ. ಲಗ್ನ ತುಂಬ ಮುಖ್ಯ. ಆ ನಮ್ಮ ಶರೀರದಲ್ಲಿ ಬರ್ತಕ್ಕಂತಹ ಮನಸ್ಸು ಇದೆಯಲ್ಲ, ಅದು ರಾಶಿ. ಆಗ ಚಂದ್ರ ಯಾವ ಮನೆಯಿಂದ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿರ್ತಾನೋ ಆ ನಕ್ಷತ್ರಾಧಿಪತಿಯಿಂದ ನಮಗೆ ಒಂದೊಂದೇ ದಶ ಪ್ರಾರಂಭ ಆಗ್ತಾ ಹೋಗುತ್ತೆ. ಆವಾಗ ಒಂದೊಂದೇ ದಶಭುಕ್ತಿ ಬಂದಂತೆಲ್ಲ ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀಳುತ್ತೆ. ಅದು ಒಳ್ಳೆ ದಶ ಬಂದರೆ ಚೆನ್ನಾಗಿರ್ತೀವಿ, ಸ್ವಲ್ಪ ಗ್ರಹ ದಶಭುಕ್ತಿ ಚೆನ್ನಾಗಿಲ್ಲ ಅಂದರೆ ಮನಸ್ಸು ತುಂಬ ನೋವು ಪಡ್ತೀವಿ, ಮೋಸ ಹೋಗ್ತೀವಿ, ತುಂಬ ಮನಸ್ಸಿಗೆ ನೋವು ಉಂಟು ಮಾಡ್ತಕ್ಕಂತಹ ಘಟನೆಗಳು ನಡೀತಾ ಹೋಗುತ್ತೆ. ಅದಕ್ಕೆ ಲಗ್ನ ತುಂಬ ಇಂಪಾರ್ಟೆಂಟ್. ನೋಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದೆರಡು. ಮೇಷ ಲಗ್ನಕ್ಕೆ ಲಗ್ನಾಧಿಪತಿ ಕುಜ, ಪಂಚಮಾಧಿಪತಿ 1 2 3 4 5 ಪಂಚಮಾಧಿಪತಿ ಸೂರ್ಯ, ಹಾಗೆ 6 7 8 9 ನವಮಾಧಿಪತಿ ಗುರು. ಈ 3 ಗ್ರಹಗಳ ದಶಾಭುಕ್ತಿಗಳು ತುಂಬಾ ಅನುಕೂಲಕರವಾಗಿರುತ್ತೆ. ಒಂದು ವೇಳೆ ಮೇಷರಾಶಿಯಲ್ಲಿ ಹುಟ್ಟಿ ಮೇಷ ಲಗ್ನದಲ್ಲಿ ಏನಾದರೂ ಹುಟ್ಟಿದ್ರೆ, ಚಂದ್ರ ಇಲ್ಲಿದ್ದು ಲಗ್ನ ಕೂಡ ಸೇಮ್ ಆದರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೇಷ ಲಗ್ನದಲ್ಲಿ ಏನಾದ್ರು ಹುಟ್ಟಿದ್ರೆ ಸೂರ್ಯ ದಶ ನಿಮಗೆ ಗುರು ಮಹಾದಶ, ಕುಜ ದಶ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡಬೇಕು. ಆದರೆ ಅವರು ಎಷ್ಟು ಬಲಿಷ್ಠರಾಗಿದ್ದಾರೆ ಅನ್ನೋದು ನೋಡೋದು ಹೇಗೆ? ಅಷ್ಟಕ ವರ್ಗ ಬಿಂದುಗಳ ಮುಖಾಂತರ ಅವರು ಎಷ್ಟು ಬಲಿಷ್ಠರಾಗಿದ್ದಾರೆ ಅಂತ ನಾವು ನೋಡ್ತೀವಿ. ಅಷ್ಟಕ ವರ್ಗ ಬಿಂದುಗಳು ತುಂಬಾ ಮುಖ್ಯ. ನೋಡಿ, ಈಗ ಪಂಚಮ ಸ್ಥಾನ ಏನು ಹೇಳುತ್ತೆ? 1 2 3 4 5 ಪಂಚಮ ಸ್ಥಾನ ಏನು ಹೇಳುತ್ತೆ? ನಮ್ಮ ಬುದ್ಧಿವಂತಿಕೆ. ನಾವು ಯಾವ ಥರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದೀವಿ? ನಾವು ಇತರರ ಮಾತನ್ನ ಕೇಳಿ ನಂಬಿ ಮೋಸ ಹೋಗ್ತಾ ಇದ್ದೀವಾ, ಅಥವಾ ಯಾರಾದರೂ ಹೇಳಿದ ತಕ್ಷಣ ನಾವು ಅದನ್ನು ನಂಬ್ತೀವಾ ಇಲ್ವಾ? ನಮ್ಮ ಸಂತಾನ ಯಾವ ಥರ ಇರುತ್ತೆ? ಸಂತಾನ ಆದ ನಂತರ ನಮ್ಮ ಜೀವನ ಯಾವ ಥರ ಇರುತ್ತೆ? ಸುಖ ಇರುತ್ತಾ ಸಂತಾನದಿಂದ? ದುಃಖ ಇರುತ್ತಾ? ಹಾಗೆ ಕೆಲವರೆಲ್ಲ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಹೇಗೆ? ಕೆಲಸ ಮಾಡ್ಕೊಳ್ತಾ ಕೂಡ ಕೆಲವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಚೀಟಿ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಈ ಥರ ಎಕ್ಸ್ಟ್ರಾ ಮನಿನ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಪಂಚಮ ಸ್ಥಾನ ತುಂಬ ಇಂಪಾರ್ಟೆಂಟ್. ಅಂದರೆ ಬುದ್ಧಿವಂತಿಕೆಯ ಸ್ಥಾನ. ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಎಷ್ಟು ಹಣ ಮಾಡ್ತೀವಿ, ಲಾಭ ಸ್ಥಾನ ನೋಡ್ತಾರೆ. ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗ್ರಹಗಳು 1 2 3 4 5 6 7 ಸಮಸಪ್ತಕ ದೃಷ್ಟಿಯಲ್ಲಿ ಲಾಭ ಸ್ಥಾನದ ಮೇಲೆ ದೃಷ್ಟಿ. ನಮ್ಮ ಬುದ್ಧಿವಂತಿಕೆಯಿಂದ ನಾವು ಎಷ್ಟು ಲಾಭವನ್ನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಅಂತಹ ಪಂಚಮ ಅಧಿಪತಿ ಇಲ್ಲಿ ಸೂರ್ಯ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಮೇಷ ಲಗ್ನದಲ್ಲಿ ಒಬ್ಬ ಹುಡುಗ ಹುಟ್ಟಿದ್ದಾನೆ, ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲೇ ಇದ್ದಾರೆ. ಬಟ್ ಅವರ ದಶ ಬಂದಾಗ ಅಷ್ಟೊಂದು ಒಳ್ಳೆ ಫಲಿತಾಂಶ ಕೊಡ್ತಾ ಇಲ್ಲ ಅಂದ್ರೆ ಏನಂತ ಅರ್ಥ? ಅಷ್ಟಕ ವರ್ಗ ಬಿಂದುಗಳು, ಸೂರ್ಯ ಇಲ್ಲಿ ಕಡಿಮೆ ಬಿಂದುಗಳನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. 0 1 2 ಏನಾದರೂ ಬಿಂದುಗಳು ಕೊಟ್ಟಿದ್ರೆ, ಸೂರ್ಯ ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಇದ್ರೂ ಕೂಡ ಆತ ಏನು ಕೊಡಬೇಕೋ, ಬುದ್ಧಿವಂತಿಕೆ, ಹಣ, ಒಳ್ಳೆಯ ಒಂದು ಬುದ್ಧಿವಂತಿಕೆ, ಒಳ್ಳೆಯ ಸಂತಾನ ಏನು ಕೊಡಬೇಕೋ ಅದನ್ನ ಕೊಡೋದ್ರಲ್ಲಿ ನಿಶಕ್ತಿ ಆಗ್ತಾರೆ ಅಂತಕ್ಕಂಥದ್ದು ಅರ್ಥ. ಅಷ್ಟಕವರ್ಗ ಬಿಂದುಗಳು ತುಂಬಾ ಮುಖ್ಯ. ಅದೇ ಇಲ್ಲಿ 4 5 6 ಬಿಂದುಗಳು ಕೊಟ್ಟಿದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೂರ್ಯ ಮಹಾದಶ ಒಳ್ಳೆಯ ಯೋಗವನ್ನು ಕೊಡುತ್ತೆ. ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿಯಾಗಿ ಅಷ್ಟಕವರ್ಗ ಬಿಂದುಗಳು 4 5 6 ಕೊಟ್ಟಿದ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತವ್ರಿಗೆ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಪಂಚಮ ಸ್ಥಾನ ತುಂಬಾ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ದಶಾಭುಕ್ತಿ ಬಂದಾಗ 7.5 ಶನಿ ಬಂದರೂ ಕೂಡ ಅಷ್ಟೊಂದು ಎಫೆಕ್ಟ್ ಕೊಡೋಲ್ಲ, ಅರ್ಥ ಮಾಡ್ಕೊಳ್ಳಿ. ಅದೇ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಋಷಭ ಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಯಾರು? 1 2 3 4 ಚತುರ್ಥಾಧಿಪತಿ ಸೂರ್ಯ, ಪಂಚಮಾಧಿಪತಿ ಬುಧ,
ಹಾಗೆ ನವಮಾಧಿಪತಿ ಈಗ ವೃಷಭ ಲಗ್ನ 1 2 3 4 5 6 7 8 9 10 ದಶಮಾಧಿಪತಿ ಮತ್ತು ನವಮಾಧಿಪತಿ ಆಗಿರ್ತಕ್ಕಂತಹ ಶನಿ ಸಂಪೂರ್ಣ ಯೋಗ ಫಲಿತಾಂಶಗಳನ್ನು ಕೊಡ್ತಕ್ಕಂತಹ ಗ್ರಹಗಳು. ಶನಿ ಮಹಾದಶ ಬಂದಾಗ, ಬುಧ ದಶ ಬಂದಾಗ ಆ ದಶಾಭುಕ್ತಿಗಳು ಬರಬೇಕು. ಅವಾಗ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕೊಡ್ತಾರೆ. ಈಗ ವೃಷಭ ಲಗ್ನದಲ್ಲಿ ಹುಟ್ಟಿದರೆ ಬುದ್ಧಿಕಾರಕ ಬುಧ ತುಂಬ ಮುಖ್ಯ. ಇಲ್ಲಿ ಬುಧ ಅಂದರೆ ಏನು? ಮೊದಲನೇದಾಗಿ ಬುದ್ಧಿಕಾರಕ, ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರದಲ್ಲಿ ತುಂಬ ಬುದ್ಧಿವಂತಿಕೆ ಹೊಂದಿರ್ತಾರೆ ಬುಧ ಚೆನ್ನಾಗಿದ್ರೆ. ಮತ್ತು ಶೇರ್ ಮಾರ್ಕೆಟಲ್ಲಿ ತುಂಬ ಹಣವನ್ನು ಹೇರಳವಾಗಿರ್ತಕ್ಕಂತಹ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಬುಧನೇ. ವ್ಯಾಪಾರದಲ್ಲಿ ಅಭಿವೃದ್ಧಿ ಒಬ್ಬ ವ್ಯಕ್ತಿ ಸಾಧಿಸ್ತಾ ಇದ್ದಾನೆ ಅಂದರೆ ದಿನದಿಂದ ದಿನಕ್ಕೆ ವ್ಯಾಪಾರ ಉನ್ನತ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದ್ದಾರೆ ಅಂದರೆ ಅದಕ್ಕೆ ಬುಧ ಕಾರಣ. ಅಂತಹ ಬುಧ ವೃಷಭ ಲಗ್ನದಲ್ಲಿ ಏನಾದರೂ ಹುಟ್ಟಿ ಮೇಷರಾಶಿ ಆಗಿದ್ದರೆ, ಬುಧ ಇಲ್ಲಿ ಏನಾದರೂ ಇದ್ದರೆ, ಬುಧ ಏನಾದರೂ 0 1 2 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಬುಧನ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅರ್ಥ. ಏನು ಬುದ್ಧಿವಂತಿಕೆ, ಆ ಮ್ಯಾಥಮೆಟಿಕ್ಸಲ್ಲಿ, ಆ ಶೇರ್ ಮಾರ್ಕೆಟಲ್ಲಿ ಒಂದು ಪ್ರಜ್ಞೆ, ಒಂದು ವಿವೇಕ ಶಕ್ತಿ, ಅದೆಲ್ಲ ಏನು ಕೊಡಬೇಕೋ ಅದು ಕಡಿಮೆ ಕೊಡ್ತಾರೆ ಅಂತ ಅರ್ಥ. ಆ ಬುದ್ಧಿವಂತಿಕೆ ಕೊಟ್ಟರು ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಬುದ್ಧಿವಂತಿಕೆ ಕೊಡ್ತಾರೆ, ಬಟ್ ಅದನ್ನು ಉಪಯೋಗಿಸ್ಕೊಳಕ್ಕೆ ಅಷ್ಟೊಂದು ಶಕ್ತಿ ಕೊಡಲ್ಲ ಅಂತ ಅರ್ಥ. ಅಷ್ಟಕವರ್ಗ ಬಿಂದುಗಳು ತುಂಬ ಮುಖ್ಯ. ಅದೇ ಬುಧ 4 5 6 ಬಿಂದುಗಳು ಕೊಟ್ಟಿದ್ರೆ ಬುಧ ತುಂಬ ಬಲಿಷ್ಠನಾಗಿದ್ದಾನೆ ಅಂತ ಅರ್ಥ. ತನ್ನ ಒಂದು ಬುದ್ಧಿವಂತಿಕೆಯಿಂದ ಹಣ ವೃಷಭ ಲಗ್ನದಿಂದ ಲಾಭಸ್ಥಾನ ಮೀನರಾಶಿ ಆಗುತ್ತೆ. 1 2 3 4 5 6 7 8 9 10 11 ಲಾಭಸ್ಥಾನ ಅಂದರೆ ತನ್ನ ಒಂದು ಬುದ್ಧಿವಂತಿಕೆಯಿಂದ ಲಾಭವನ್ನು ಗಳಿಕೆ ಮಾಡ್ತಾರೆ ಅಂತ ಅರ್ಥ. ಅಂದರೆ ಈ ಥರ ಒಳ್ಳೆ ದಶಭುಕ್ತಿಗಳು ಬಂದಾಗ ಸಾಡೆ ಸಾತಿ ಶನಿ ಎಫೆಕ್ಟ್ ಕೊಡೋಲ್ಲ. ಅಂದರೆ ರಾಶಿ ಭವಿಷ್ಯ ಮುಖ್ಯ ಅಲ್ಲ, ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಪ್ಲಾನೆಟರಿ ಪೊಸಿಷನ್ ತುಂಬ ಮುಖ್ಯ. ಹಾಗೆ ಬುಧ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡ್ತಾನೆ, ಬುಧ ಸ್ಟ್ರಾಂಗ್ ಇರಬೇಕು, ಓಕೆ. ಅದೇ ವೃಷಭ ಲಗ್ನದಲ್ಲಿ ಏನಾದರೂ ಹುಟ್ಟಿ ಬುಧ ಏನಾದರೂ 6ನೇ ಮನೆಯಲ್ಲಿದ್ದರೆ, 6ನೇ ಮನೆ ಏನು? ರೋಗ, ಋಣ, ಶತ್ರು, ದಿನನಿತ್ಯದ ಜೀವನದಲ್ಲಿ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು. ನಾವೇ ಹೋಗ್ಬಿಟ್ಟು ಒತ್ತಡ ನೋಡಬೇಕಾಗುತ್ತೆ, ಏನಾದರೂ ಒಂದು ಸ್ಟ್ರೆಸ್ ನೋಡಬೇಕಾಗುತ್ತೆ. ಆ ಥರ ಬುಧ ಪಂಚಮಾಧಿಪತಿ ಯೋಗಕಾರಕನಾಗಿರ್ತಕ್ಕಂಥ ಬುಧ ಏನಾದರೂ 6ನೇ ಮನೆಯಲ್ಲಿದ್ದರೆ ಅತಿಯಾದ ಬುದ್ಧಿವಂತಿಕೆಯಿಂದ, ಓವರ್ ಕಾನ್ಫಿಡೆನ್ಸಿಂದ, ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ಬುದ್ಧಿವಂತಿಕೆಯಿಂದ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿ ನಷ್ಟ ಮಾಡ್ಕೊಳ್ತಕ್ಕಂಥದ್ದು. ವೃಷಭ ಲಗ್ನ ಜನ್ಮ ಲಗ್ನದಿಂದ 12ನೇ ಮನೆಯಲ್ಲಿರ್ತಕ್ಕಂತಹ ಏನು 12ನೇ ಸ್ಥಾನವನ್ನು ನೋಡ್ತಾನೆ, ಅವಾಗ ನಷ್ಟ ಮಾಡ್ಕೊಳ್ತಾರೆ, ವಿಪರೀತ ಸಾಲ ಬಾಧೆ ಉಂಟಾಗುತ್ತೆ. ನೋಡಿ ಎಷ್ಟು ಚೇಂಜಸ್ನ ನಾವು ನೋಡ್ತೀವಿ. ನಮ್ಮ ಕರ್ಮಾನುಸಾರವಾಗಿ ನಾವು ಏನು ತಂದ್ಕೊಂಡ್ಬಂದಿರ್ತೀವೋ ಅದು ನಡೆಯುತ್ತೆ, ಅರ್ಥ ಮಾಡ್ಕೋಬೇಕು. ಈ ಸಮಯದಲ್ಲಿ ಇನ್ನೊಂದನ್ನು ಹೇಳ್ತೇನೆ, ನನಗೆ ವ್ಯಾಪಾರ ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನಾದರೂ ಮಂತ್ರ ಇದೆಯಾ? ಅಥವಾ ಹಣ ಬೇಗ ಸಂಪಾದನೆ ಮಾಡಲಿಕ್ಕೆ ಏನಾದರೂ ಮಂತ್ರ ಇದೆಯಾ? ಸಾಲ ಬಾಧೆ ತೀರೋದಕ್ಕೆ ಮಂತ್ರ ಇದೆಯಾ? ಈ ಥರ ಮಂತ್ರಗಳನ್ನು ಕೇಳ್ತಾ ಇರ್ತಾರೆ. ಅವು ಫೇಕ್, ನಂಬಬೇಡಿ ದಯವಿಟ್ಟು. ಜಾತಕದಲ್ಲಿ ಈ ಥರ ಇದ್ದಾಗ, 2ನೇ ಮನೆ ಅಧಿಪತಿನೇ 6ನೇ ಮನೇಲಿ ಇದ್ದಾಗ ನಷ್ಟ, ನೀವು ಹತ್ರ ಹೋಗಿ ನಷ್ಟ ಮಾಡ್ಕೊಳ್ತೀರಾ. ಅದಕ್ಕೆ ತಕ್ಕಂತೆ ಪರಿಹಾರ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಜಮ್ ಸ್ಟೋನ್ ಉಂಗುರ ಹಾಕ್ಕೊಳೋದು ಅದ್ರ ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಅದೇ ಉಂಗುರ ಹಾಕ್ಕೊಳೋ ಬದಲು ಆ ದುಡ್ಡಿಗೇನೆ 1 ಕ್ವಿಂಟಾಲ್ ಅಕ್ಕಿನೋ, ಒಂದು ಅರ್ಧ ಅಥವಾ ಒಂದು 25 kg ತೊಗರಿಬೇಳೆನೋ, ನೀವೆಲ್ಲಾದರೂ ಅನ್ನದಾನ ನಡೀತಾ ಇರುತ್ತಲ್ಲ, ನಿತ್ಯ ಅನ್ನದಾನ, ಅಂಥದ್ದು ಕಡೆ ಕೊಡಿ. ಅದರ ಒಂದು ಪುಣ್ಯದ ಫಲ ಬೇಗ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಂಬಿ ಮೋಸ ಹೋಗಬೇಡಿ. ಅಂದರೆ ಪ್ಲಾನೆಟ್ ಸ್ಟ್ರೆಂತ್ ತುಂಬ ಮುಖ್ಯ, ಅಷ್ಟಕವರ್ಗ ಬಿಂದುಗಳು. ಈಗ ಶನಿ 12ನೇ ಮನೇಲಿ ಬಂದು ಕುತ್ಕೊಂಡಿದ್ದಾರೆ. ಜನ್ಮರಾಶಿಯಿಂದ 12ನೇ ಮನೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಶನಿ, ಕರ್ಮಕಾರಕ. ಆ ಥರ ಮನಸ್ಸಿನ ಮೇಲೆ ಪ್ರಭಾವ ಬೀರಬಾರ್ದು. ಈ ಮೇಷರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಸಾಡೆ ಸಾತಿ ಶನಿ ನಡೀತಾ ಇದೆ ಇವಾಗ. ನಿಮಗೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ, ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಈ ಮನಸ್ಸಿನ ಮೇಲೆ ಪ್ರಭಾವ ಬೀರಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಎಲ್ಲರಿಗೂ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ? ಅವರ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಅಷ್ಟೊಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದಿಲ್ಲ, ಅರ್ಥ ಮಾಡ್ಕೋಬೇಕಾಗುತ್ತೆ. ಚಂದ್ರ ಮನಸ್ಸುಕಾರಕ 12ನೇ ಮನೆಗೆ ಬಂದಾಗ ಸಾಡೆ ಸಾತಿ ಶನಿ ಪ್ರಾರಂಭ ಆಗುತ್ತೆ. ಇಲ್ಲಿ ಶನಿ ಏನಾದರೂ ಅಷ್ಟಕವರ್ಗ ಬಿಂದುಗಳು 0 1 2 ಏನಾದರೂ ಕೊಟ್ಟಿದ್ದು, ನಿಮ್ಮ ಜಾತಕ ರೀತಿಯೂ ಕೂಡ ಶನಿ ಮಹಾದಶನೇ ನಡೀತಾ ಇದ್ರೆ ಅವರಿಗೆ ತೀವ್ರವಾಗಿರ್ತಕ್ಕಂತಹ ಇಂಪ್ಯಾಕ್ಟ್ ಕೊಡುತ್ತೆ. ತುಂಬ ಮಾನಸಿಕ ಪರಿಸ್ಥಿತಿಗಳು ತುಂಬ ಒತ್ತಡ ಪೂರ್ವಕವಾಗಿ
ಅವರಿಗೆ ಪರಿಣಾಮವನ್ನು ತಂದುಕೊಡ್ತಾ ಹೋಗುತ್ತೆ. ಅರ್ಥ ಮಾಡ್ಕೋಬೇಕು ನೀವು. ಶನಿ 12ನೇ ಮನೆಗೆ ಬಂದಾಗ 6ನೇ ಮನೆ ನೋಡ್ತಾರೆ. 6ನೇ ಮನೆ ಏನು? ರೋಗ, ಚಿಕ್ಕ ಚಿಕ್ಕ ಕಾಯಿಲೆಗಳು, ಮೈಕೈ ನೋವು, ಬೆನ್ನೋವು, ಸೊಂಟ ನೋವು, ಮೊಣಕಾಲಿನ ನೋವು, ದಿನನಿತ್ಯ ಬೆಳಗ್ಗೆ ಆದ ತಕ್ಷಣ ಬಾಡಿ ಪೇನ್ಸ್ ಅಂತ ನೋವು ಪಡಬೇಕು ದಿನನಿತ್ಯ. ಹಾಗೆ ದಿನನಿತ್ಯದ ಜೀವನದಲ್ಲಿ ಬದಲಾವಣೆಗಳು, ಆಕಸ್ಮಿಕ ಬದಲಾವಣೆಗಳನ್ನು ನೋಡ್ತಾ ಬರ್ತಾ ಇದ್ದೀರಾ ನೀವು. ಉದ್ಯೋಗದಲ್ಲಿ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ತಂದೆಯ ಜೊತೆ ಕಲಹಗಳು, ಕುಟುಂಬದಲ್ಲಿ ಕಲಹಗಳು, ಅವಮಾನಗಳು, ಅಪವಾದಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಆದರೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಜಾತಕ ಮುಖ್ಯ. ಅದನ್ನ ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳಿರ್ತಕ್ಕಂಥದ್ದು. ಈಗ ಚಂದ್ರನಿಂದ ದೂರ ಇದ್ದಾರೆ ಇವಾಗ. ಆದರೆ 2027 ಜೂನ್ 6ನೇ ತಾರೀಕು ಶನಿ ಚಂದ್ರನ ಮೇಲೆ ಬಂದು ಕುತ್ಕೊಳ್ತಾರೆ. ನಿಮ್ಮ ಜನ್ಮ ರಾಶಿಗೆ ಬಂದು ಕುತ್ಕೊಳ್ತಾ ಇದ್ದಾರೆ. ಚಂದ್ರ ಅಂದ್ರೆ ಮನಸ್ಸು ಕಾರಕ, ತಾಯಿ ಕಾರಕ. ಮನಸ್ಸು ತುಂಬಾ ಕೆಡ್ತಾ ಹೋಗುತ್ತೆ. ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಗಂಡ ಹೆಂಡತಿಯರ ಮಧ್ಯೆ ಜನ್ಮರಾಶಿಯಿಂದ ಸಮಸಪ್ತಕ ದೃಷ್ಟಿಯಲ್ಲಿ 7ಮ ಸ್ಥಾನವನ್ನು ನೋಡ್ತಾರೆ. ನಿಮ್ಮ ಪಾರ್ಟ್ನರ್, ಗಂಡ ಹೆಂಡತಿಯರ ಮಧ್ಯೆ ತುಂಬಾ ಸಾಕಷ್ಟು ಅಭಿಪ್ರಾಯ ಭೇದಗಳು, ಮಾನಸಿಕ ಹಿಂಸೆ, ತೊಂದರೆಗಳನ್ನ ನೀವು ನೋಡ್ತೀರಾ. ಸೋದರರ ಜೊತೆ ಭಿನ್ನಾಭಿಪ್ರಾಯ, ಸಮಾಜದಲ್ಲಿ ಏನಾದರೂ ಒಂದು ಕೆಟ್ಟ ಹೆಸರು ತಗೊಳೋದು, ಮಾನಸಿಕ ಭಯ, ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟಗಳನ್ನು ನೋಡಬೇಕಾಗುತ್ತೆ. ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ತುಂಬಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ಮಹತ್ವವಾಗಿರ್ತಕ್ಕಂತಹ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಫಾಲೋ ಮಾಡಬೇಕು. ಸುಮ್ಮನೆ ಫೇಕ್ನ ನಂಬೇಡಿ. ಜಂಪ್ ಸ್ಟೋನು, ಬೇಗ ಸಾಲ ತೀರೋದಕ್ಕೆ, ಸಾಲ ಹುಟ್ಟೋದಕ್ಕೆ ಆ ಥರ ಮಂತ್ರಗಳು ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜನ್ಮರಾಶಿಗೆ ಶನಿ ಬಂದಾಗ ದಶಮ ಸ್ಥಾನವನ್ನು ನೋಡ್ತಾರೆ, ಕರ್ಮವನ್ನು ನೋಡ್ತಾರೆ. ಉದ್ಯೋಗ ಬಿಡಬೇಕಾಗುತ್ತೆ, ಉದ್ಯೋಗ ಬಿಡುವ ಪ್ರಸಂಗಗಳು, ಸಾಕಷ್ಟು ಒತ್ತಡಗಳನ್ನು ನೋಡಬೇಕಾಗುತ್ತೆ. ಶನಿ ಇವಾಗ ನಿಮಗೆ ತೊಂದರೆ ಮಾಡಲಿಕ್ಕೆ ಬಂದಿರೋದು. 7.5 ಶನಿ ಎಫೆಕ್ಟು. ನಿಮ್ಗೆ ಏನಾದರೂ ಒಂದು ತೊಂದರೆ ಮಾಡಕ್ಕೆ ಬಂದಿದೆ ಅಂದರೆ ಕರ್ಮ ಅನ್ನೋದು ಫೇಸ್ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಮಾಡಿಲ್ಲದೆ ತಪ್ಪಿಗೆ ಶಿಕ್ಷೆ, ನಿಮ್ಮ ಮೇಲೆ ಅವಮಾನ, ಕೆಲಸದಿಂದ ತೆಗೆದುಹಾಕೋದು, ಮಾನಸಿಕ ಹಿಂಸೆ, ಒತ್ತಡಗಳು, ಇದನ್ನೆಲ್ಲ ಕಡಿಮೆ ಆಗಬೇಕು ಅಂದರೆ ನೀವು ಶನಿಯಿಂದ ಯಾರು ಕಾಪಾಡ್ತಾರೆ ಅವ್ರ ಹತ್ರ ಹೋಗಬೇಕು. ಶನಿ ಹತ್ರನೇ ಹೋಗ್ಬಾರ್ದು ಈ ಸಮಯದಲ್ಲಿ. ಯಾರು ಕಾಪಾಡ್ತಾರೆ? ಕಾಲಭೈರವ ಕಾಪಾಡ್ತಾರೆ ನಿಮಗೆ ಇವಾಗ. ಕಾಲಭೈರವ ಆರಾಧನೆ, ಈಶ್ವರ ಆರಾಧನೆ. ಪ್ರತಿನಿತ್ಯ ಕಾಲಭೈರವ ದೇವಸ್ಥಾನದಲ್ಲಿ ಎಳ್ಳುಬತ್ತಿಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಹಚ್ಚಿಬಿಟ್ಟು ಬರ್ತಕ್ಕಂಥದ್ದು. ಓಂ ನಮಃ ಶಿವಾಯ ಮಂತ್ರಗಳನ್ನು 1080 ಟೈಮ್ಸ್ ಪಠನೆ ಮಾಡೋದು, ಕಾಲಭೈರವ ಗಾಯತ್ರಿ ಮಂತ್ರ ಪಠನೆ ಮಾಡೋದು ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಶನಿ ತೊಂದರೆ ಮಾಡಕ್ಕೆ ಬಂದಾಗ ಶನಿ ಹತ್ರ ಹೋಗೋದು, ಶನಿ ಮಂತ್ರಗಳನ್ನು ಹೇಳ್ಕೊಳೋದು, ಸ್ವಲ್ಪ ಅದನ್ನ ಮಾಡಬೇಡಿ. ಆ ಕರ್ಮದಿಂದ ಹೊರಗಡೆ ಬರೋದಕ್ಕೆ ಯಾರು ಕಷ್ಟ ಕೊಡ್ತಿದ್ದಾರೋ ಆ ಕಷ್ಟದಿಂದ ದೂರ ಮಾಡೋದಕ್ಕೆ ಯಾರು ಇರ್ತಾರೋ ಅವ್ರ ಹತ್ರ ಸಹಾಯಕ್ಕೆ ಹೋಗ್ಬೇಕಾಗುತ್ತೆ. ಯಾವ ಪ್ಲಾನೆಟರಿ ಇನ್ಫ್ಲುಯೆನ್ಸ್ ಇದೆ ಅದಕ್ಕೆ ತಕ್ಕಂತೆ ಪರಿಹಾರ ಮಾಡ್ಕೊಂಡ್ರೆ ಆ ಕರ್ಮದಿಂದ ಹೊರಗಡೆ ಬರ್ತೀವಿ. ಸ್ವಲ್ಪ ಯೋಚನೆ ಮಾಡಿ. ಜಂಪ್ಸ್ಟೋನ್ ನಂಬೇಡಿ. ಹಣವನ್ನು ಸುಮ್ಮನೆ ನಷ್ಟ ಮಾಡ್ಕೋಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸಮಸ್ಯೆಗಳನ್ನು ಹೇಳ್ಕೋಬಾರ್ದು. ಕಂಪ್ಲೀಟ್ ಅನಾಲಿಸಿಸ್ ಇದೇ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಪ್ಲಾನೆಟರಿ ಪೊಸಿಷನ್ ಇದೆ ಕಂಪ್ಲೀಟ್ ಅನಾಲಿಸಿಸ್ ಇರುತ್ತೆ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.